ಅಲ್ಲ, ಈಗ ಏನಾಗಿದೆ ಅಂದರೆ ಬೆಂಚ್ ಸಿಸ್ಟಮ್ ಅದ್ರ ಬಗ್ಗೆ ತಮ್ಗೆ ಹೇಳಬೇಕಂದ್ರೆ, ನಮ್ಮ ಎಲ್ಲ ಕಲ್ಲುಗಣಿ ಗುತ್ತಿಗಳು ಸುಮಾರು 20, 30, 40, 50 ವರ್ಷಗಳ ಹಿಂದೆಯಿಂದನೇ ಪ್ರಾರಂಭ ಆಗಿರೋದು. ಈಗ ನಮ್ಮಲ್ಲಿ ತಮಗೂ ತಿಳಿದಿರ್ಬೋದು, ಈ ಗಣಿ ಕಾರ್ಯಗಳು ಯಾವಾಗ ಪ್ರಾರಂಭವಾಯಿತು ಅಂದರೆ, ಈ ನಮ್ಮ ವ್ಯವಸಾಯ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಿಂದನೂ ಈ ಗಣಿ ಉದ್ಯಮ ಬೆಳ್ಕೊಂಡು ಬಂದಿದೆ. ನಮ್ಮ ರಾಜ್ಯದಲ್ಲೂ ಸಹ ಗಣಿ ಉದ್ಯಮ ಪ್ರಾರಂಭವಾಗಿಯೇ 100 ವರ್ಷ ಕಳೆದಿದೆ. ನಮ್ಮ ಹಿಂದೆ ಈ ರಸ್ತೆಗಳನ್ನು ನಿರ್ಮಿಸುವಾಗ ನಮ್ಮ ನೀವು ಕೆಲವು ಕಡೆ ಗಮನಿಸ್ಬೋದು, ನಮ್ಮ ರಸ್ತೆ ಪಕ್ಕದಲ್ಲೇ ಗುಂಡಿಗಳು ನೀವು ಈಗಲೂ ಕಾಣ್ಬೋದು. ನಮಗೆ ಈ ಗಣಿ ಸುರಕ್ಷೆ, ಈ ನಮ್ಮ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅಂತ ಬಂದು ಇತ್ತೀಚಿನ 10 ವರ್ಷಗಳ ಹಿಂದೆ ಬಂದಿರೋದು. ಅದಕ್ಕಿಂತ ಮೊದಲು ಈ ಗಣಿಗಳನ್ನೆಲ್ಲ ಯಾವುದೇ ಈ ಸಿ ಕ್ವಾರಿ ಪ್ಲ್ಯಾನ್ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685 ಇಲ್ಲದೆ ಅಂತ ನಡೆದಿರೋವು. ಆವಾಗ ನಮ್ಮಲ್ಲಿ ಕೊಡ್ತಾ ಇದ್ದಿದ್ದು 2 ಎಕರೆ 3 ಎಕರೆ ಮಾತ್ರ. ಈ 2 ಎಕರೆ 3 ಎಕರೆಯಲ್ಲಿ ಈ ನಾವು ಬೆಂಚಸ್ಸು ಅವೆಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈ ಸ್ಕೀಮ್ಗಳು ಬಂದಿದ್ದೇ ಒಂದು 10 ವರ್ಷದ ಹಿಂದೆ. ಅದಕ್ಕಿಂತ ಮೊದಲು ಮಾಡಿರೋವೆಲ್ಲ ಈ ಬೆಂಚಸ್ ಆಗಲಿ ಏನೂ ಆಗಲಿ ಮಾಡಿಲ್ಲ. ಇತ್ತೀಚೆಗೆ ಮಾಡ್ತಾ ಇರೋವನ್ನೆಲ್ಲ ಮಾಡ್ತಾಯಿದ್ದಾರೆ, ಬೆಂಚುಗಳಿಟ್ಕೊಂಡೇ ಮಾಡ್ತಾಯಿದ್ದಾರೆ. ನೀವು RS ರ್ಯಾಕ್ಸ್ ಅಂತಿದೆ, ನೀವು ಇಲ್ಲಿ ವೇಮಗಲ್ ಹತ್ರ ನೋಡ್ಬೋದು. ನೀವು ಯಾವತ್ತಾದರೂ ಒಂದು ಸಲ ಭೇಟಿ ಕೊಡ್ಬೋದು. ಭಾಳ ಚೆನ್ನಾಗಿ ಸುರಕ್ಷಿತವಾಗಿ ಬೆಂಚಸ್ಗಳನ್ನೆಲ್ಲ ಮಾಡಿದ್ದಾರೆ. ಅವ್ರದ್ದೆಲ್ಲ ಏನಿದೆ ಅಂದರೆ 7-8, 10 ಎಕರೆವರೆಗೂ ಇದೆ. ಆ ಥರ ಮಾಡಬೇಕಾದ್ರೆ ಆ ಗಣಿ ವಿಸ್ತೀರ್ಣನೂ ಜಾಸ್ತಿ ಇರಬೇಕು. ಆಗ ನಾವು ಇದನ್ನೆಲ್ಲ ಸರಿಯಾಗಿ ವೈಜ್ಞಾನಿಕವಾಗಿ ಬೆಂಚಸ್ನೆಲ್ಲ ಮಾಡ್ಬೋದಾಗುತ್ತೆ. ಈಗ ಬೆಂಚಸ್ ಎಲ್ಲ ಮಾಡೋದು ಯಾಕೆ ಅಂದರೆ, ನಾವು ಈ ಲಾರಿಗಳೆಲ್ಲ ಓಡಾಡಬೇಕಲ್ಲ ಒಳಗಡೆ. ರಸ್ತೆ ಥರ ನಿಲ್ಲಿಸಿದ್ರೇ ಸ್ಲೋಪಲ್ಲಿ ಅವು ಬರೋದಕ್ಕೆ ಹೋಗೋದಕ್ಕೆ ಆಗೋದು. ಅದನ್ನೆಲ್ಲ ಮಾಡಬೇಕು. ಅದು ಇದು ಕಾರ್ಮಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವನ್ನೆಲ್ಲ ಮಾಡಿದ್ದಾರೆ. ಅವರು ಈಗ ಆಪಾದನೆ ಮಾಡ್ದಂಗೆ ಏನೂ ಇಲ್ಲ. ನಮ್ಮ ಅಧಿಕಾರಿಗಳು ಕನಿಷ್ಠ ವಾರಕ್ಕೆ 3-4 ಸಲ ಭೇಟಿ ನೀಡ್ತಾ ಇದ್ದಾರೆ. ಅವೆಲ್ಲ ಪರಿಶೀಲನೆ ಮಾಡ್ತಾಯಿದ್ದಾರೆ, ತಪಾಸಣೆನೂ ಮಾಡ್ತಾಯಿದ್ದಾರೆ. ಮತ್ತು ವಾಹನಗಳನ್ನು ಸಾಗಾಣಿಕೆಯನ್ನು ಸಹ ಪರಿಶೀಲನೆ ಮಾಡ್ತಾಯಿದ್ದಾರೆ. ನಾವು ಈಗ ಮಾನ್ಯ ಉಪಲೋಕಾಯುಕ್ತರು, ಮಾನ್ಯ ಜಿಲ್ಲಾಧಿಕಾರಿಗಳು ಇವರ ಮಾರ್ಗದರ್ಶನದಂತೆ ನಾವು ಅವರು ನೀಡಿರುವ ಸಲಹೆಗಳಂತೆಯೇ ನಾವು ನಮ್ಮ ಜಿಲ್ಲೆಯಲ್ಲಿ ಸುರಕ್ಷಿತ ಗಣಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ಕಾನೂನು ಚೌಕಟ್ಟಿನೊಳಗಡೆ ಮಾಡ್ತೀವಿ ಅಂತ ನಾವು ಈ ಮೂಲಕ ತಮಗೆಲ್ಲ ತಿಳಿಸ್ತೀವಿ. ಮತ್ತು ಗಣಿಗಾರಿಕೆ ಅನ್ನೋದು ಸಾರ್ವಜನಿಕರಿಗೆ ಅವರನ್ನು ಇದರಲ್ಲಿ ಸೇರಿಸ್ಕೋಬೇಕು. ಅವರು ನಮ್ಮ ಮೇಲೆ ವಿಶ್ವಾಸ ಪಡ್ಕೋಬೇಕು. ಈಗಿರೋ ಮನಸ್ಥಿತಿಯನ್ನು, ಸಾರ್ವಜನಿಕರಲ್ಲಿರ್ತಕ್ಕಂಥ ಮನಸ್ಥಿತಿಯನ್ನು ಬದಲಾಯಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಗಣಿಗಾರಿಕೆ ಇಲ್ಲದೆ ನಮ್ಮ ಅಭಿವೃದ್ಧಿ ಸಾಧ್ಯವಿಲ್ಲ. ಗಣಿಗಾರಿಕೆ ಪರಿಸರ ಸ್ನೇಹಿ ಆಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮ ಪರಿಸರ ಸ್ನೇಹಿ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿರ್ತೀವಿ ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ಎಲ್ಲಿ ಗಿಡಗಳು ಜಾಸ್ತಿ ಇರುತ್ತೋ ಅಲ್ಲಿ ವಾತಾವರಣವೂ ಚೆನ್ನಾಗಿರುತ್ತೆ. ಒಳ್ಳೆ ನಾವು ಈಗ ಗಣಿಗಾರಿಕೆಯಿಂದ ಧೂಳನ್ನು ನಾವು ತಡಿಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಪರಿಸರವೂ ಚೆನ್ನಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಗಣಿ ಬಾಧಿತ ಪ್ರದೇಶಗಳಲ್ಲಿ ಮಾನ್ಯ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಹೆಚ್ಚು ಗಿಡಗಳನ್ನು ನೆಡಲಿಕ್ಕೆ ನಾವು ಕಾರ್ಯರೂಪಕ್ಕೆ ತರ್ತೀವಿ.